ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಸುಕೇಶ್ ಶಾನಭಾಗ್. ಭಗವದ್ಗೀತೆಯ ಪ್ರಥಮ ಅಧ್ಯಾಯಕ್ಕೆ ಸ್ವಾಗತ. ಈ ಅಧ್ಯಾಯದ ಶ್ಲೋಕ 1ರಲ್ಲಿ ಧೃತರಾಷ್ಟ್ರನು ತನ್ನ ಮಂತ್ರಿಯಾದ ಸಂಜಯನಿಗೆ ಪಾಂಡವರು ಹಾಗೂ ಕೌರವರು ಕುರುಕ್ಷೇತ್ರದಲ್ಲಿ ಏನು ಮಾಡುತ್ತಿದ್ದಾರೆ ಎಂದು ವಿವರಿಸುವಂತೆ ಕೇಳುತ್ತಾನೆ. ಸಂಜಯನು ಧೃತರಾಷ್ಟ್ರನಿಗೆ ರಥದ ಸಾರಥಿ ಹಾಗೂ ಮಂತ್ರಿಯಾಗಿರುತ್ತಾನೆ. ಧೃತರಾಷ್ಟ್ರನಿಗೆ ಕಣ್ಣುಗಳು ಕಾಣಿಸದೇ ಇರುವುದರಿಂದ ಮಹರ್ಷಿ ವೇದವ್ಯಾಸರು ಸಂಜಯನಿಗೆ ಕುರುಕ್ಷೇತ್ರ ಯುದ್ಧವನ್ನು ನೋಡಿ ಧೃತರಾಷ್ಟ್ರನಿಗೆ ವಿವರಿಸಲು ಅನುಕೂಲವಾಗುವಂತೆ ದಿವ್ಯದೃಷ್ಟಿಯನ್ನು ನೀಡಿರುತ್ತಾನೆ. ಆ ದಿವ್ಯದೃಷ್ಟಿಯ ಸಹಾಯದಿಂದ ಸಂಜಯನು ಧೃತರಾಷ್ಟ್ರನಿಗೆ ಕುರುಕ್ಷೇತ್ರದಲ್ಲಿ ಯುದ್ಧ ಪ್ರಾರಂಭವಾಗುವ ಮುನ್ನ ಏನಾಯಿತು ಎಂದು ವಿವರಿಸುತ್ತಾನೆ. ಶ್ಲೋಕ 2. ಪಾಂಡವರು ಯುದ್ಧದಲ್ಲಿ ರಚನೆ ಮಾಡಿದಂತಹ ವ್ಯೂಹವನ್ನು ನೋಡಿ ದುರ್ಯೋಧನನು ಗುರು ದ್ರೋಣಾಚಾರ್ಯರ ಹತ್ತಿರ ಕೇಳುತ್ತಾನೆ. ಶ್ಲೋಕ 3. ಓ ಗುರುವೇ, ದೃಪದನ ಮಗನು ನಿರ್ಮಿಸಿರುವಂತಹ ಪಾಂಡವರ ಯುದ್ಧ ವ್ಯೂಹವನ್ನು ಗಮನಿಸು. ಶ್ಲೋಕ 4. ಪಾಂಡವರ ಈ ವ್ಯೂಹದಲ್ಲಿ ಪರಾಕ್ರಮಿಗಳೇ ತುಂಬಿದ್ದಾರೆ. ಯುದ್ಧ ಮಾಡುವುದರಲ್ಲಿ ಭೀಮ ಹಾಗೂ ಅರ್ಜುನರಿಗೆ ಸರಿಸಮಾನರಾದ ಮಹಾರಥಿಗಳಾದ ದೃಪದ ರಾಜ, ವಿರಾಟ ಮತ್ತು ಯುಯುಧಾನ. ಶ್ಲೋಕ 5. ದೃಷ್ಟಕೇತು, ಚೇಕಿತಾನ ಮತ್ತು ಅತ್ಯಂತ ಬಲಶಾಲಿಯಾದಂತಹ ಕಾಶಿರಾಜ, ಪುರುಜಿತ್ ಮತ್ತು ಕುಂತಿಭೋಜ ಇವರ ಜೊತೆಗೆ ಮನುಷ್ಯರಲ್ಲೇ ಶ್ರೇಷ್ಠನಾದಂತಹ ಶೈಬ್ಯ. ಶ್ಲೋಕ 6. ಮಹಾನ್ ಪರಾಕ್ರಮಿಯಾದ ಯುಧಾಮನ್ಯು, ಧೀರನಾದ ಉತ್ತಮೌಜಸ್ಸು, ಸುಭದ್ರೆಯ ಮಗ ಹಾಗೂ ದ್ರೌಪದಿಯ ಮಕ್ಕಳು ಪ್ರತಿಯೊಬ್ಬರೂ ಸಹ ಮಹಾರಥಿಗಳು. ಶ್ಲೋಕ 7. ಪಾಂಡವರ ಸೈನ್ಯದ ಮಹಾರಥಿಗಳನ್ನು ವರ್ಣಿಸಿದ ನಂತರ ದುರ್ಯೋಧನನು ದ್ರೋಣಾಚಾರ್ಯರಿಗೆ ಕೌರವರ ಸೈನ್ಯದ ವೀರರ ಬಗ್ಗೆ ವರ್ಣಿಸಲು ಪ್ರಾರಂಭಿಸುತ್ತಾನೆ. ಶ್ಲೋಕ 8. ನೀವು ನಮ್ಮ ಗುರುಗಳಾದ ದ್ರೋಣಾಚಾರ್ಯರು, ಇಚ್ಛಾಮರಣಿಯಾದ ಭೀಷ್ಮರು, ಅಂಗರಾಜನಾದ ಕರ್ಣ, ಕೃಪಾಚಾರ್ಯರು, ಅಶ್ವತ್ಥಾಮ, ಸೋಮದತ್ತನ ಮಗ ಜಯದ್ರಥ ಮತ್ತು ವಿಕರ್ಣ ಮುಂತಾದವರು ನಮ್ಮ ಸೈನ್ಯದಲ್ಲಿದ್ದಾರೆ. ಶ್ಲೋಕ 9. ಇವರ ಜೊತೆಗೆ ನನಗೋಸ್ಕರ ಪ್ರಾಣವನ್ನು ನೀಡಿ ಹೋರಾಡಲು ಸಿದ್ಧರಾಗಿರುವಂತಹ ಅನೇಕ ಆಯುಧಗಳನ್ನು ಹೊಂದಿರುವ ವೀರರು ಹಾಗೂ ಮಹಾರಥಿಗಳು ಈ ಸೈನ್ಯದಲ್ಲಿ ಇದ್ದಾರೆ. ಶ್ಲೋಕ 10. ಪಿತಾಮಹ ಭೀಷ್ಮರಿಂದ ರಕ್ಷಿಸಲ್ಪಟ್ಟಿರುವ ನಮ್ಮ ಸೈನ್ಯ ಅಗಾಧವಾದಂತಹ ಬಲವನ್ನು ಹೊಂದಿದೆ. ವೃಕೋದರ ಭೀಮನಿಂದ ರಕ್ಷಿಸಲ್ಪಟ್ಟಿರುವ ಪಾಂಡವರ ಸೈನ್ಯ ಸಹ ಬಲಿಷ್ಠವಾಗಿದೆ. ಶ್ಲೋಕ 11. ಆದ ಕಾರಣ ನೀವೆಲ್ಲರೂ ಸೇರಿ ನಮ್ಮ ಸೈನ್ಯದ ಬೇರೆ ಬೇರೆ ಭಾಗಗಳಲ್ಲಿ ನಿಯೋಜನೆಗೊಂಡು ನಮ್ಮ ಸೇನಾಪತಿಯಾದಂತಹ ಭೀಷ್ಮರನ್ನು ರಕ್ಷಣೆ ಮಾಡಿ. ಶ್ಲೋಕ 12. ದುರ್ಯೋಧನನು ಎರಡೂ ಸೈನ್ಯಗಳ ಮಹಾರಥಿಗಳ ಬಗ್ಗೆ ವರ್ಣಿಸಿದ ನಂತರ ಕೌರವರ ಸೇನಾಪತಿಯಾದ ಪಿತಾಮಹ ಭೀಷ್ಮರು ಗಟ್ಟಿಯಾಗಿ ಸಿಂಹನಾದವನ್ನು ಮಾಡಿ ಶಂಖವನ್ನು ಊದುತ್ತಾರೆ. ಇದೇ ರೀತಿಯ ಮತ್ತಷ್ಟು ಆಧ್ಯಾತ್ಮಿಕ ವಿಡಿಯೋಗಳನ್ನು ನೋಡೋದಕ್ಕೆ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಹೊಸ ವಿಡಿಯೋದ ಮೂಲಕ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಧನ್ಯವಾದಗಳು ಸ್ನೇಹಿತರೆ.